ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಮಾವಿನ ಹಣ್ಣಿನ ಒಂದು ಸಾರು ಮಾಡುವ. ಅದು ಹೇಗೆ ಮಾಡೋದಂತ ಈಗ ಹೇಳ್ತೇನೆ. ಈಗ ಮಾವಿನ ಹಣ್ಣಿನ ಸೀಸನ್ ಅಲ್ಲ, ಮಾವಿನ ಹಣ್ಣು ತಂದಿದ್ರು, ಅದನ್ನೀಗ ಒಂದು ಕಟ್ ಮಾಡುವ. ಸಾರಿಗೆಲ್ಲ ಹೀಗೆ ಕಟ್ಟಾದರೆ ಸಾಕು, ಎರಡೆರಡು ಪೀಸ್. ಮಾವಿನ ಹಣ್ಣನ್ನು ಕಟ್ ಮಾಡಿ ತಗೊಂಡೆ. ಈಗ ಇದನ್ನು ಬೇಯಿಸ್ಲಿಕ್ಕೆ ಇಡ್ತೇನೆ. ಒಂದು ಮಣ್ಣಿನ ಪಾತ್ರೆ ತಗೊಂಡಿದ್ದೇನೆ. ಅದಕ್ಕೆ ಸ್ವಲ್ಪ ಈಗ ಎಣ್ಣೆ, ತೆಂಗಿನ ಎಣ್ಣೆ ಹಾಕಿ. ತೆಂಗಿನ ಎಣ್ಣೆಯಲ್ಲಿ ಒಳ್ಳೆ ಫ್ಲೇವರ್ ಬರ್ತದೆ. ಮತ್ತು ಸ್ವಲ್ಪ ಸಾಸಿವೆ, ಎರಡು ಸಲ ಬೆಳ್ಳುಳ್ಳಿ, ಒಂಚೂರು ಗುದ್ದಿ ಹಾಕಿದ್ದೇನೆ, ಒಂಚೂರು ಸ್ವಲ್ಪ ಕರಿಬೇವು, ಮತ್ತು ಒಂದು ಒಣಮೆಣಸು ಕಟ್ ಮಾಡಿ ಹಾಕಿದ್ದೇನೆ. ಒಣಮೆಣಸು ನೀವು ಒಮ್ಮೆ ಟ್ರೈ ಮಾಡಿ. ಇದು ರೆಸಿಪಿ ಒಳ್ಳೆಯದಾಗ್ತದೆ, ಅನ್ನಕ್ಕೆಲ್ಲ ಒಳ್ಳೆಯದಾಗ್ತದೆ. ಈಗ ಅದು ಫ್ರೈ ಆಯಿತು. ಈಗ ಇದು ಹಾಕ್ತೇನೆ, ಮಾವಿನಕಾಯಿ ಹಾಕ್ತೇನೆ. ಸುಲಭ ಉಂಟು ರೆಸಿಪಿ, ಒಮ್ಮೆ ಟ್ರೈ ಮಾಡಿ. ಇದಕ್ಕೆ ಸ್ವಲ್ಪ ಹುಳಿಯದ್ದು ರಸ ಹಾಕ್ತೇನೆ. ಸ್ವಲ್ಪ ಸಾಕು ಹುಳಿ ರಸ. ಮತ್ತು ಒಂದು ಚೂರು ಬೆಲ್ಲ ಹಾಕ್ತೇನೆ. ಸ್ವಲ್ಪನೇ ಹಾಕಿ ಒಂಚೂರು ಬೆಲ್ಲ. ಹುಳಿ ಮತ್ತು ಸಿಹಿ ಇದ್ದರೆ ಒಳ್ಳೆಯದಾಗ್ತದೆ ಗ್ರೇವಿ. ಮತ್ತು ಇದಕ್ಕೆ ಸ್ವಲ್ಪ ನೀರು ಹಾಕಿ ಬೇಯಿಸಲಿಕ್ಕೆ ಇಡುವ. ಇದು ಒಳ್ಳೆಯದು ಬೇಯಲಿ. ಈಗ ಆವಾಗ ತನಕ ಮಸಾಲೆ ರೆಡಿ ಮಾಡುವ. ಈಗ ಮಸಾಲೆಗೆ ನಾನು ಅರ್ಧ ಹೋಳು ತೆಂಗಿನಕಾಯಿ ತೊಗೊಂಡಿದ್ದೇನೆ, ತುರಿದಿಟ್ಟಿದ್ದೇನೆ. 3 ಒಣಮೆಣಸು, ಇದು ನಾನು ಖಾಲಿ ಎಣ್ಣೆ ಹಾಕದೆ ಡ್ರೈ ರೋಸ್ಟ್ ಮಾಡಿದ್ದು. ಮತ್ತು 3 ಎಸಳು ಬೆಳ್ಳುಳ್ಳಿ, ಮತ್ತು ಸ್ವಲ್ಪ ಅರಶಿನ, ಮತ್ತು 1 ಸ್ಪೂನ್ ಕೊತ್ತಂಬರಿ, ಮತ್ತು ಅರ್ಧ ಸ್ಪೂನು ಕಡಲೆಬೇಳೆ, ಅರ್ಧ ಸ್ಪೂನು ಉದ್ದಿನಬೇಳೆ, ಒಂಚೂರು ಜೀರಿಗೆ, ಸ್ವಲ್ಪ ಕರಿಬೇವು. ಇದನ್ನೆಲ್ಲ ಡ್ರೈ ರೋಸ್ಟ್ ಮಾಡಿದ್ದೇನೆ ನಾನು. ಇದೆಲ್ಲ ಮಿಕ್ಸಿಗೆ ಹಾಕಿ ಒಂದು ಸಲ ಗ್ರೈಂಡ್ ಮಾಡಿ ಬರುವ. ಒಂದು ಸಣ್ಣದು ಆನಿಯನ್ ಹಾಕ್ಕೊಂಡೆ. ಈಗ ಗ್ರೈಂಡ್ ಮಾಡ್ತೇನೆ ಇದನ್ನು. ಮಸಾಲೆ ಗ್ರೈಂಡ್ ಆಯಿತು ನೋಡಿ. ಈಗ ಮಾವಿನಕಾಯಿ ಸಹ ಬೆಂದಿದೆ. ಈಗ ಇದಕ್ಕೆ ಮಸಾಲೆ ಆ್ಯಡ್ ಮಾಡ್ತೇನೆ ನೋಡಿ. ನಿಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಇಡೀರಿ. ನಾನು ಸ್ವಲ್ಪ ನೀರು ಹಾಕ್ತೇನೆ ಇದಕ್ಕೆ. ಸ್ವಲ್ಪ ನೀರು ಆ್ಯಡ್ ಮಾಡ್ತೇನೆ. ಈಗ ರುಚಿಗೆ ಎಷ್ಟು ಉಪ್ಪು ಬೇಕಷ್ಟು ಹಾಕ್ಕೊಳ್ತೇನೆ.
ಸ್ವಲ್ಪ ದಪ್ಪ ಉಂಟು, ಒಂಚೂರು ನೀರು ಹಾಕ್ತೇನೆ. ಈಗ ಉಪ್ಪು ಹುಳಿ ಸಿಹಿ ಎಲ್ಲ ನೋಡ್ಕೊಳ್ಳಿ. ಈಗ ಒಳ್ಳೆ ಕುದಿ ಬರಲಿ. ಇದು ಕುದಿ ಬಂದ ಮೇಲೆ ಆಯಿತು ನಮ್ಮ ಮಾವಿನಕಾಯಿಯದ್ದು ಸಾರು. ಒಳ್ಳೆ ಕುದಿ ಬರಲಿ, ಸಾಕಿಷ್ಟು ಸಾಕು, ರೈಸಿಗೆಲ್ಲ ಒಳ್ಳೆಯದಾಗ್ತದೆ. ಈಗ ಒಳ್ಳೆದು ಕುದಿ ಬರಲಿ, ಬಾಯ್ತೀನಿ. ಒಳ್ಳೆ ಕುದಿ ಬರ್ತಾ ಉಂಟು, ಮಾವಿನಕಾಯಿ ಸಾರು ರೆಡಿ ಆಯಿತು. ಇನ್ನು ಊಟ ಮಾಡುವ. ಬಿಸಿ ಬಿಸಿ ಅನ್ನಕ್ಕೆ ಈಗ ಮಾವಿನಕಾಯಿ ರಸಂ ಸಾರು ರೆಡಿ ಆಯಿತು. ಒಳ್ಳೆದಾಗ್ತದೆ ಬಿಸಿ ಬಿಸಿ ಅನ್ನಕ್ಕೆ. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.